is Bangalore Headlines, your source for the latest news and alerts from across the city. ನಮಸ್ಕಾರ, ನಾನು ಡಾಕ್ಟರ್ ಬಸಂತ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ. ಅದೇ ರೀತಿ ಏನು ನಮ್ಮ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘ ಮತ್ತು ಶಿಕ್ಷಕೇತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಜಂಟಿಯಾಗಿ ಏನು ಸಂಘಟಿಸಿದೆ ಈ ಮುಷ್ಕರವನ್ನ, ರಾಜ್ಯದ ವಿಶೇಷ ಶಾಲೆಗಳನ್ನ ರಾಜ್ಯ ಸರ್ಕಾರ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದೆ. ಸರಿಯಾದ ರೀತಿಯಲ್ಲಿ ಅನುದಾನ ಬರುವುದಿಲ್ಲ. ಕೇವಲ ಒಂದು ಗೌರವಧನಕ್ಕಾಗಿ ನಮ್ಮ ವಿಶೇಷಕರು ದುಡಿಯುತ್ತಾರೆ. ಏನು ಸನ್ಮಾನ್ಯ ನಮ್ಮ ಯುಟಿ ಖಾದರ್ ಫರೀದ್ ರವರು, ನಮ್ಮ ವಿಧಾನಸಭಾಧ್ಯಕ್ಷರು, ಅವರು ಏನು 2 ಸಭೆಯನ್ನು ವಿಧಾನಸೌಧದಲ್ಲಿ ಮಾಡಿ ಇವರ ಸಮಸ್ಯೆ ಪರಿಹರಿಸಬೇಕು, ಇವರಿಗೊಂದು ಯಾವ ರೀತಿ ಅನುದಾನ ಕೊಡಬೇಕೆಂಬುದನ್ನ ಡೈರೆಕ್ಟರ್ಗೆ ಹೇಳಿದಾಗ ಡೈರೆಕ್ಟರ್ ಕಮಿಟಿ ಮಾಡಿ ಆ ಪ್ರಪೋಸಲ್ ಅನ್ನ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆದರೆ ಇವತ್ತಿನ 2024ರಲ್ಲಿ ಆದಂತಹ ಈ ಬೆಳವಣಿಗೆ ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬರಲಿಲ್ಲ. ಇದು ಬಹಳ ದುಃಖದ ಸಂಗತಿ. ಸರಿಯಾಗಿ ಅನುದಾನ ಸಿಗುವುದಿಲ್ಲ. ಕೇಳಿದ್ರೆ ನಮ್ಮಲ್ಲಿ ಅನುದಾನ ಇಲ್ಲ, ಗ್ರಾಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 1982 ಅದರಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ವ್ಯವಸ್ಥೆ, ಕೆಲಸದ ಭದ್ರತೆ, ಆರ್ಥಿಕ ಭದ್ರತೆ, ಇಲ್ಲಿ ಬರೇ ಗೌರವಧನ. ವಿಶೇಷ ಧನ್ಯವಾದ. ನಾವು ವಿಶೇಷ ಶಿಕ್ಷಕರು ಇವತ್ತೇನ್ ಬಂದು ಇಲ್ಲಿ ಕುತ್ಕೊಂಡು ಕೇಳ್ತಾ ಇದೀವಿ, ನಮ್ಗೆ ಅನುದಾನ ಹೆಚ್ಚಿಗೆ ಕೊಡಿ, ಸ್ಯಾಲ್ರಿ ಜಾಸ್ತಿ ಕೊಡಿ, ಅನುದಾನ ಹೆಚ್ಚಿಗೆ ಕೊಡಿ ಅಂತ ಕೇಳ್ತಿದೀವಿ. ಆಕ್ಚುಲಿ ಕೇಳ್ಬೇಕಾಗೇ ಇಲ್ಲ ಸರ್. ನಿಜವಾಗ್ಲೂ ಸರ್ಕಾರಕ್ಕೆ ಕಣ್ಣಿದ್ರೆ ಅಥವಾ ಕಾನೂನಿಗೆ ಕಣ್ಣಿದ್ರೆ ನಿಜವಾಗ್ಲೂ ನಾರ್ಮಲ್ ಟೀಚರ್ಸ್ ಗಿಂತ ನಾವು ಯಾವ್ದ್ರಲ್ಲೂ ಏನು ಕಡಿಮೆ ಇಲ್ಲ. ಹೆಚ್ಚಿಂದೆ ಟ್ರೈನಿಂಗ್ ಮಾಡ್ಕೊ ಬಂದಿರ್ತೀವಿ, ಹೆಚ್ಚಿಂದೆ ಶ್ರಮ ವಹಿಸಿ ಕೆಲಸನೂ ಮಾಡ್ತೀವಿ. ಆದ್ರೆ ಸಂಬಳ ಮಾತ್ರ ನಾವ್ ಯಾಕೆ ಈ ತರ ಕೇಳ್ಬೇಕು? ಆಕ್ಚುಲಿ ನಮ್ಗೆ ಸಂಬಳ ಅಂತ ಕೊಡ್ತಾ ಇಲ್ಲ, ಗೌರವಧನ ಅಂತ ಕೊಡ್ತಾ ಇರೋದು ಸರ್. ಆದ್ರೆ ಆ ಗೌರವಧನದಲ್ಲಿ ಗೌರವನೇ ಇಲ್ಲ ಸರ್. ನಮ್ಗೆ ನಮ್ ಟೀಚರ್ಸ್ಗೆ ಗೌರವನೇ ಇಲ್ಲ. ಫಸ್ಟ್ ನಾವು ಕೇಳ್ಬೇಕಾಗಿರೋದು ಗೌರವಧನದಲ್ಲಿ ಗೌರವ ಕೇಳ್ಬೇಕು, ಆಮೇಲೆ ಧನ. ಆದ್ರೆ ಇಲ್ಲಿ ನಮ್ಗೆ ಗೌರವನೂ ಇಲ್ಲ, ಧನನೂ ಇಲ್ಲ. ಅಷ್ಟು ನಿಕೃಷ್ಟವಾಗಿ ಈ ಸರ್ಕಾರ ನಮ್ಮನ್ನ ನಡೆಸ್ಕೊತಾ ಇದೆ. ದಯಮಾಡಿ ಸಂಬಂಧಪಟ್ಟವರು ಇದ್ರ ಬಗ್ಗೆ ತಿರುಗಿ ನೋಡಿ. ಯಾರು ಸಮರ್ಥರೋ, ಯಾವ್ದು ಸಮರ್ಥವಾಗಿದೆಯೋ ಅದನ್ನ ಕಣ್ತೆರೆದು ನೋಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊತೀನಿ ಸರ್. ಇವತ್ತು ಸಾಮೂಹಿಕವಾಗಿ ಎಲ್ಲರೂ ಇವತ್ತು ಸಾಂಕೇತಿಕವಾಗಿ ಧರಣಿ ಆಗ್ತಾ ಇದೆ. ಒಂದು ವೇಳೆ ಸರ್ಕಾರ ನಮ್ಮ ಮನವಿಯನ್ನ ಈ ಶಿಕ್ಷಕರದು, ಅದರಲ್ಲಿ ವಿಶೇಷವಾಗಿ ಈ ರಾಜ್ಯಾದ್ಯಂತ ಇರುವ ವಿಶೇಷ ಚೇತನರ ಮಕ್ಕಳಿಗೆ ಸೇವೆ ಸಲ್ಲಿಸತಕ್ಕ ನಾವೆಲ್ಲರೂ ಇಲ್ಲಿ ಯಾವುದೇ ಒಂದು ಭದ್ರತೆ ಇಲ್ಲ. ಉದಾಹರಣೆಗಾಗಿ ಈ ಸಿಗಿವಿ ಚುಮಾಟ ಮಾಡತಕ್ಕಂಥವರಿಗೆ ಜೀವನದ ಭದ್ರತೆ ಒದಗಿಸಿಕೊಟ್ಟಿದೆ ಸರ್ಕಾರ, ಅವರಿಗೆ ಎಲ್ಲಾ ತರ ಸವಲತ್ತುಗಳು ಕೊಟ್ಟಿದೆ. ಆದ್ರೆ ಇಲ್ಲಿ ವಿಶೇಷ ಶಾಲೆಯಲ್ಲಿ ಶಿಕ್ಷಕರು ಸೇವೆ ಮಾಡತಕ್ಕಂತಹ ಶಿಕ್ಷಕರು ಯಾವ ರೀತಿ ಸಾಮಾನ್ಯ ಶಾಲೆಗಳಲ್ಲಿ ಅಲ್ಲಿ 7ನೇ ವೇತನ ಆಯೋಗ ತಗೊಂಡು 80 ರಿಂದ 1 ಲಕ್ಷ ರೂಪಾಯಿ ಸಂಬಳ ತಪ್ತಾ ಇದ್ದಾರೆ. ಇವರು ಅಷ್ಟೇ ಸಮಾನವಾದಂತಹ ಹುದ್ದೆ, ಸಮಾನವಾದಂತಹ ವಿದ್ಯಾರ್ಥಿಯನ್ನ ಪಡೆದಂತವ್ರು. ಇವರಿಗೆ ಕೇವಲ 20,200 ರೂಪಾಯಿ ಒಂದು ಗೌರವಧನವನ್ನ ಕೊಡ್ತಾ ಇದೆ. ಇವತ್ತಿನ ಕಾಲದಲ್ಲಿ ಏತಕ್ಕೆ ಸಾಕಾಗ್ತದೆ? ಅದು ಇನ್ ಟೈಮ್ ಬರ್ತಾ ಇಲ್ಲ. ಕಳೆದ 6 ತಿಂಗಳಿಂದ 1ನೇ ಕಂತು 2ನೇ ಕಂತು ಅಂತ ಹೇಳಿ ಸರ್ಕಾರದಲ್ಲಿ ನಮ್ಗೆ ಸರಿಯಾದ ಸಮಯಕ್ಕೆ ಈ ಮಕ್ಕಳಿಗೆ ಊಟ, ಆಹಾರ ಪಥ್ಯ, ಬಾಡಿಗೆ, ಕಟ್ಟಡ, ಔಷಧ, ಉಪಚಾರ, ಮಕ್ಕಳಿಗೆ ಬಟ್ಟೆ, ಶಿಕ್ಷಕರ ವೇತನ ಅದರಲ್ಲೇ ಮಾಡ್ಬೇಕು ನಾವು. ಈ ಎಲ್ಲ ಅನುದಾನದಲ್ಲಿ ಇವತ್ತು ನಮ್ಗೆ ಕೊರತೆ ಆಗಿದೆ. ಆ ಕೊರತೆಯನ್ನು ನೀಗಿಸಲಿಕ್ಕೆ ನಮ್ಮ ಸಮಸ್ಯೆಗಳು ಬೇಗನೆ ಬಗೆಹರಿಸಬೇಕಾಗಿತ್ತು. ಸರ್ಕಾರ ನಮ್ಗೆ ಇಲ್ಲಿ ಮಟ್ಟಕ್ಕೆ, ಯಾಕಂದ್ರೆ ಎಲ್ಲಾ ಸರ್ಕಾರಗಳು ಹೇಳ್ತವೆ ವಿಶೇಷ ಚೇತನ ಬಗ್ಗೆ ಕಾಳಜಿ ವಹಿಸ್ತಾರೆ, ವಿಶೇಷ ಚೇತನ ಕಂಡ್ರೆ ಕಳಕಳಿ ವ್ಯಕ್ತಪಡಿಸ್ತಾರೆ. ಆದ್ರೆ ನಿಜವಾಗಿ ಯಾರಿಗಾರ ನಾವು ರೋಡಿಗಿಳಿಬಾರ್ದಾಗಿತ್ತು, ರಸ್ತೆಗಿಳಿಬಾರ್ದಾಗಿತ್ತು. ಆಗ ರಸ್ತೆಗಿಳಿಸ್ತಕ್ಕಂಥ ಪರಿಸ್ಥಿತಿ ಇವತ್ತ ಆಳುವ ಸರ್ಕಾರಗಳು ಮಾಡ್ತಾ ಇದೆ. ಹಲವಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಮೊದಲನೇದಾಗಿ ಮೊನ್ನೆ ಯಡಿಯೂರಪ್ಪರ ಸರ್ಕಾರದಲ್ಲಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ಯೋಜನೆ ಇವತ್ತು 68 ಶಾಲೆಗಳಿಗೆ ಪ್ರಪ್ರಥಮವಾಗಿ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ಯೋಜನೆ ಏನು ಮಕ್ಕಳ ಕೇಂದ್ರೀಕರಿತ ಯೋಜನೆಯನ್ನ ಈ ರಾಜ್ಯದಲ್ಲಿ ಜಾರಿಯಾಯಿತು. ಹಂತವಾಗಿ ಈ ಒಂದು ಯೋಜನೆಗೆ ನಾವು ಮಾರ್ಗದರ್ಶನ ಪರಿವರ್ತನೆ ಮಾಡಬೇಕು, ಇದಕ್ಕೆ ಭದ್ರತೆ ಕೊಡಬೇಕು ಅಂತ ಹೇಳಿ ಹಲವಾರು ಮನವಿಗಳು, ಹಲವಾರು ಸರ್ತಿ ಮುಷ್ಕರಗಳು, ಹಲವಾರು ಬೇಡಿಕೆಗಳನ್ನು ಕೊಟ್ಟರು ಸಹ ಸ್ಪಂದಿಸಲಿಲ್ಲ. ಆದರೆ ಒಂದು ಸುದೈವದ ಸಂಗತಿ, ಈಗಿನ ಸ್ಪೀಕರ್ ಅಂತ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಾಹೇಬರು ಹಲವಾರು ಸರ್ತಿ ಈ ಶಿಕ್ಷಕರ ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ವಿಧಾನಸೌಧದಲ್ಲಿ ಅವಕಾಶ ಮಾಡಿಕೊಟ್ಟು ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಅದರಲ್ಲಿ
ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತು ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂತ ಪರಿಣಿತರು ಎಲ್ಲರೂ ಸೇರ್ಕೊಂಡು ಸಮಿತಿ ರಚನೆ ಮಾಡಿ ಆ ಸಮಿತಿ ಇವತ್ತು ವರದಿ ಕೊಟ್ಟು 1 ವರ್ಷ ಆಯ್ತು. 1 ವರ್ಷ ಆದ್ರೂ ಸಹ ಆ ಸಮಿತಿಯ ಶಿಫಾರಸಿನಂತೆ ಯಾವುದೋ ಒಂದು ಬೇಡಿಕೆ ಇಲ್ಲಿವರೆಗೆ ಈಡೇರಲಿಲ್ಲ. ಅದಕ್ಕಾಗಿ ಇವತ್ತಿನ ಈ ಮುಷ್ಕರ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಇವತ್ತು ನಾಡಿನಲ್ಲಿ ಎಲ್ಲಾ ಕಡೆ ಓಡಾಡಿ ಒಂದು ಆ ಬೇಡಿಕೆಯಲ್ಲಿ ಏನಾಗಿದೆ, ನಾವು ದ್ವಿಗುಣಗೊಳಿಸಂತ ನಾವು ಕೇಳ್ತೀವಿ ಎಲ್ಲ ಸಂಬಳವನ್ನ. ಈ ಯೋಜನೆ ಎಲ್ಲಾ ಪರಿಷ್ಕೃತ ಯೋಜನೆ ದ್ವಿಗುಣ ಮಾಡೋದು ಕೇಳಿದ್ರ ಆರ್ಥಿಕ ಇಲಾಖೆಗೆ ನಿರ್ದೇಶನಾಲಯದಿಂದ 40% ಗೌರವಧನವನ್ನು ಏರಿಸಬೇಕಂತ ಹೇಳಿ ಆರ್ಥಿಕ ಇಲಾಖೆಗೆ ಹೋಗಿದೆ. ಆರ್ಥಿಕ ಇಲಾಖೆಗೆ ಹೋದ್ಮೇಲೆ ಇಲ್ಲಿವರೆಗೆ ಆರ್ಥಿಕ ಇಲಾಖೆದವರು 16 ಸಾರಿ ಅದನ್ನ ಫೈಲ್ ಅನ್ನು ವಾಪಸ್ ಹಾಕ್ತಾ ಇದ್ದಾರೆ. ಇದಕ್ಕಾಗಿ ಇದಕ್ಕೆ ಈಗ ರಿವ್ಯೂ ಅನ್ನು ಮಾಡಿದ್ದಾರೆ. 2017 ರಿವ್ಯೂ ಅನ್ನ ಮಾಡಿ ರಿವ್ಯೂ ಕಮಿಟಿಯಲ್ಲಿ ರಿಪ್ಲೈ ಕೊಟ್ಟಿದೆ ಸರ್ಕಾರಕ್ಕೆ. ಸ್ವಯಂ ಸೇವಾ ನಡೆಸತಕ್ಕಂತ ಈ ಯೋಜನೆ ಅತ್ಯುನ್ನತ ಸೇವೆ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಶಿಫಾರಸು ಸಹ ಮಾಡಿದೆ. ಆದರೂ ಸಹ ಸರ್ಕಾರ ನಮ್ಮ ಈ ಬೇಡಿಕೆ ಈಡೇರಿಸುವಲ್ಲಿ ಸಮಯ ಮಾಡಿ ಕಾಲ ತಗೋತಾ ಇದೆ. ಹೀಗಾಗಿ ಇಲ್ಲಿ ಹಲವಾರು ಶಿಕ್ಷಕಿಯರು ವಯಸ್ಸಾಗ್ತಾ ಇದೆ, ಅವರಿಗೆ ವಯಸ್ಸು ಮೀರ್ತಾ ಹೋಗ್ತಾ ಇದೆ. ಹೀಗಾಗಿ ಅವರಿಗೆ ಮುಂದಿನ ಮಾತನಾಡಕ್ಕೆ ಅನುವು ಮಾಡಿಕೊಡ್ತೇನೆ. ಈ ಕುರಿತು ನಮ್ಮ ನಾನು MLC ಆಗಿದ್ದೀನಿ, ಬಳ್ಳಾರಿ ವಿಜಯನಗರದಿಂದ. ನಂದು ಪರಿಚಯ ಯಾರಿಗಿಲ್ಲ ನಿಮ್ಗೆ, ಬಟ್ ನಿಮ್ ಪರವಾಗಿ ನಾನು 3 ವರ್ಷದಿಂದ ಮಾತಾಡ್ತಾ ಇದ್ದೀನಿ ಸದನದಲ್ಲಿ. ನನಗೆ ಬಾಯ್ಸ್ ಅವಳಿ ಜವಳಿ, ಚಿಕ್ಕವನು ಟ್ವಿನ್, ಡಿಫ್ರೆಂಟ್ಲಿ ಏಬಲ್ಡ್ ಹೊಂದಬೇಕಿದೆ. ಅದಕ್ಕೆ ನನಗೆ ಡಿಫ್ರೆಂಟ್ಲಿ ಏಬಲ್ಡ್ ಪೇರೆಂಟ್ಗೆ ಎಷ್ಟು ಕಷ್ಟ, ಅವನ ಸ್ಕೂಲಿಗೆ ಓದ್ಸಕ್ಕೆ ನನಗೆ ಎಷ್ಟು ಕಷ್ಟ ಆಯ್ತು, ಇಲ್ಲಿ ಎಷ್ಟು ಕಷ್ಟ ಆಯ್ತು. ಆಮೇಲೆ ಈಗ ಇಂಡಿಪೆಂಡೆಂಟ್ ಇದ್ದಾನೆ, ಬಟ್ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕಮಿಟಿಯಲ್ಲಿ ಇದ್ದೆ, ಚೈಲ್ಡ್ ವುಮೆನ್ ವೆಲ್ಫೇರ್ ಕಮಿಟಿಯಲ್ಲಿ ಸಾರಿ ಇದ್ದೆ. ನಾವು ಬಹಳ ಶಿಫಾರಸು ಮಾಡಿ ಕಳಿಸಿದ್ವಿ ಸರ್ಕಾರಕ್ಕೆ. ಆಮೇಲೆ 3 ವರ್ಷದಿಂದ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಪರವಾಗಿ, ಬಟ್ ಸರ್ಕಾರ ಸ್ವಲ್ಪ ಅಷ್ಟು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಾನು ಈಗೆಲ್ಲ ನಿಮಗೆಲ್ಲ ಏನ್ ಹೇಳೋದಂದ್ರೆ, ಇದ್ರ ಬಗ್ಗೆ ನಮ್ಮ ನಾಯಕರು ಚಲವಾದಿ ನಾಯಕ ಸ್ವಾಮಿ ಇನ್ನ ಹೆಚ್ಚಿಗೆ ವಿವರ ಕೊಡ್ತಾರೆ. ನಾನು ಅಂದ್ರೆ ನನ್ನ ಮಗ ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಮಗ ಇದ್ದಾನೆ, ಅವನ ಹೆಸರಲ್ಲಿ November 14 ಒಂದು PIL ಹಾಕಿದೀವಿ. PIL ಅಲ್ಲಿ ನಾವು ಕೇಳಿದ್ದು ಒಂದು 5-6 ಅಂಶ ಇದೆ. ಒಂದು ಮಂತ್ಲಿ ಪೆನ್ಷನ್ ಏನ್ ಕೊಡ್ತಾ ಇದೀವಿ ಅಂಗವಿಕಲರಿಗೆ, ಅದನ್ನ 10,000 ಮಾಡ್ಬೇಕಂತ ನಾವು ಕೇಳಿದ್ವಿ. ಎರಡನೇದು, ಈ ಕೆಲಸ ಆದ್ಮೇಲೆ ಚಪ್ಪಾಳಿ ಇನ್ನ ಕೋರ್ಟ್ ಅಲ್ಲಿ ಇದೆ. ಎರಡನೇದು, ಜಾಸ್ತಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತೆಗಿಬೇಕು ಅಂತ ಹೇಳಿದ್ವಿ. ಆಮೇಲೆ ಶಿಕ್ಷಕರಿಗೆ ಕೂಡ ಜಾಸ್ತಿ ವೇತನ ಕೊಡ್ಬೇಕು ಅಂತ ಇದೆ. ಇನ್ನ ಬಹಳ ಇದ್ದಾವೆ. ನಾನು ಎದಕ್ಕೆ ನಮ್ಮ ನಾಯಕರಿಗಿಂತ ಮುಂಚೆ ಎದಕ್ ಮಾತಾಡಿದೆ ಅಂದ್ರೆ, ನಿಮ್ಮೆಲ್ಲರಿಗೆ ತಿಳಿಸಿ February 4th ಇಲ್ಲಿದೆ ಹೈಕೋರ್ಟ್ ಅಲ್ಲಿ ನಮ್ದು ಫಸ್ಟ್ ಹಿಯರಿಂಗ್ ನಡೀತಾ ಇದೆ. ಅದರಲ್ಲಿ ನಿಮ್ ಕಡೆ ಯಾರಾದ್ರೂ ಭಾಗವಹಿಸ್ಬೇಕಂದ್ರೆ ನೀವು ದಯವಿಟ್ಟು ಭಾಗವಹಿಸಿ. ನಾವೇನು ಪೆಟಿಷನ್ ಹಾಕಿದ್ವಿ, ಆ ಪೆಟಿಷನ್ಗೆ ನೀವು ಇನ್ನ ಏನಾದ್ರೂ ಅಡಿಷನಲ್ ಏನಾದ್ರೂ ಇದ್ರೆ ಪೆಟಿಷನ್ ಹಾಕಕ್ಕೆ ಇನ್ಕ್ಲೂಡ್ ಮಾಡಕ್ಕೆ ನಮ್ಮ ಲಾಯರ್ಸ್ ಅವರು ಮಾಡ್ತಾರೆ. ಅದಕ್ಕೆ ನಾನು ಮಾತಾಡಿದ್ದು. ಮುಂಚೆ ನಮ್ ನಾಯಕರು ಇರ್ಬೇಕಾದಾಗ ಅವರು ಫಸ್ಟ್ ಮಾತಾಡ್ಬೇಕು. ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಈಗ ಅವ್ರು ದಯವಿಟ್ಟು ಮಾತಾಡ್ಬೇಕಂತ ನಾನು ಕೇಳ್ಕೊಂತೀನಿ. ಮಾನ್ಯ ಬಂಧುಗಳೇ ಹಾಗೂ ಈ ಹೋರಾಟದ ವೇದಿಕೆಯಲ್ಲಿ ಇರ್ತಕ್ಕಂಥ ಮುಖಂಡರೇ, ವಿಶೇಷವಾಗಿ ತಮ್ಮ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ನನ್ನೊಟ್ಟಿಗೆ ಬಂದಿರತಕ್ಕಂಥ ಸತೀಶ್ ರವರು MLC ಅವರು, ನಾನಿಲ್ಲಿ ಬರ್ತೀನಿ ಅಂತ ಗೊತ್ತಾಗಿದ ತಕ್ಷಣ ಅವರೇ ಕೇಳಿದ್ರು,
ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಯಾಕೆ ಅಂತಕ್ಕಂಥ ಮಾತನ್ನು ಕೂಡ ತಮಗೆ ಸ್ಪಷ್ಟವಾಗಿ ಹೇಳಿದರು. ವಿಶೇಷ ಚೇತನರು ಅಂದ ತಕ್ಷಣನೇ ಎಲ್ಲಾ ಕಾಲು ಕೈ ಎಲ್ಲ ಗಟ್ಟಿಯಾಗಿರೋರಿಗೆ ಅದ್ರ ಬಗ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗ್ಬೇಕಂತಂದ್ರೆ ಆಡಳಿತದಲ್ಲಿರೋರು ಕಾಲು ಮುರಿಬೇಕು ನೀವು. ಆದ್ರೆ ಏನ್ ಮಾಡೋದು, ಮುರಿಯಕ್ಕಾಗಲ್ಲ ಅಲ್ವಾ, ಕೇಸ್ ಹಾಕಿ ಒಳಗಾಕ್ಬಿಡ್ತಾರೆ. ಅದಕ್ಕೆ ನೀವೇನ್ ಮಾಡಿದ್ದೀರಿ, ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀರಿ. ಹೋರಾಟ ಮಾಡಬೇಕು, ನ್ಯಾಯಬದ್ಧ. ಈಗಾಗಲೇ ವಿಶೇಷ ಚೇತನ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥವ್ರದ್ದು ಬೇಕಾದಷ್ಟು ಸಮಸ್ಯೆ ಇದೆ. ನಾನು ಮೈಸೂರಿಗೆ ಒಮ್ಮೆ ಹೋದಾಗ, ನೀವು ಇಲ್ಲಿ ಯಾರಿದ್ದೀರೋ ಗೊತ್ತಿಲ್ಲ, 1 ವಾರಗಳ ಕಾಲ DC ಆಫೀಸ್ ಮುಂದೆ 800ರಿಂದ 1000 ಜನರು ಬಂದು ಕುಳಿತು ಬಿಟ್ಟಿದ್ದಾರೆ. 1 ವಾರ. ಯಾಕೆ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರು ನೋಡೋಣ ಅಂತ ಬಂದಿದ್ದೀವಿ ಅಂತ. ಒಂದು ಪಾರ್ಕ್ ಅದು DC ಆಫೀಸ್ ಮುಂದೆ. ಅಲ್ಲಿ ನೋಡಿದ್ರೆ ಶೌಚಾಲಯ ಇಲ್ಲ, ನೀರಿಲ್ಲ ಕುಡಿಯಕ್ಕೆ, ಹೊರಗಡೆ ಹೋಗಕ್ಕೂ ಆಗಲ್ಲ. DC ಆಫೀಸ್ ಅಲ್ಲ, ಟಾಯ್ಲೆಟ್ ಏನಾದ್ರೂ ಯೂಸ್ ಮಾಡೋಣ ಅಂದ್ರೆ ಆ DC-ನೇ ಅದನ್ನ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕು ಪಾಪ ಅವರು? ಸರ್ಕಾರ ಇಂಥವುಗಳನ್ನಾದ್ರೂ ನೋಡ್ಬೇಕಲ್ಲ. ಇಲ್ಲೂ ಕೂಡ ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ, ತಾಯಂದಿರಲ್ವಾ ಅವರು? ನಮ್ಮ ತಾಯಂದ್ರನ್ನ ಬೀದಿಗೆ ಹೋಗ್ಬೇಕು ಬಿಡ್ತೀವ ನಾವು? ಇಲ್ಲಿ ವ್ಯವಸ್ಥೆಗಳಿದೆಯಾ? ಎಷ್ಟು ಶ್ರಮ ಪಡ್ತಾರೆ ಅಂತ ಗೊತ್ತಿಲ್ಲ. 100 ಸಾರಿ ಹೇಳಿದ್ದೀನಿ. ಇಲ್ಲಿ ಬಂದಾಗ ಅವರಿಗೆ ಸಮಸ್ಯೆ ಆಗಬಾರ್ದು, ಒಂದಷ್ಟು ಟಾಯ್ಲೆಟ್ಗಳನ್ನು ಕಟ್ಟಿಸಿ. ಅರೆ, ನಿಮ್ಮಲ್ಲಿ ಹೋರಾಟ ಅಂತೂ ಮಾಡ್ತಾರೆ, ಹೋರಾಟ ಮಾಡೋದು ಒಂದು ಸಮಸ್ಯೆ ಆದ್ರೆ ಹೇಗೆ ಅಂತ ಇದುವರೆಗೂ ಈ ಸರ್ಕಾರ ಗಮನ ಹರಿಸಿಲ್ಲ. ಆವತ್ತು ಮಂತ್ರಿಗಳು ಬರ್ತಾರೆ, ಹೇಳ್ತಾರೆ, ಮಂತ್ರಿ ಬರಲೇ ಇಲ್ಲ, ಹೇಳಲಿಲ್ಲ. ಕೊನೆಯಲ್ಲಿ ನಾನು ಬಂದು ಅಲ್ಲಿ ಭಾಷಣ ಮಾಡಿದ್ದಕ್ಕೆ DC ದಡದಡರನ್ನು ಓಡ್ ಬಂದ್ರು. ಬಂದು ಏನ್ ಹೇಳಿದ್ರು, ಮಂತ್ರಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ, 3ನೇ ತಾರೀಕು ನೀವು ಒಂದು ಟೀಮ್ ಮಾಡ್ಕೊಂಡು ವಿಧಾನಸೌಧ ಬರ್ಬೇಕಂತೆ, ಪರಿಹಾರ ಮಾಡ್ತಾರೆ. ಬಟ್ ನನ್ನ ಮೂಲಕ ಹೇಳಿದ ಮೇಲೆ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಹೇಳಿದೆ, ವಾರಗಟ್ಲೆ ಯಾಕಪ್ಪ ಹೆಣ್ಣು ಮಕ್ಕಳನ್ನ ಇವ್ರನ್ನೆಲ್ಲನೂ ಪಾಪ ಹಿಡ್ಕೊಂಡು ಇಲ್ಲಿ ಕುಳಿಸ್ಕೊಂಡಿದ್ದೀರಿ? ಇದು ದೊಡ್ಡ ಅನ್ಯಾಯ. ಇದು ಈ ಸರ್ಕಾರಕ್ಕೆ ಕಣ್ಣಿಲ್ಲ, ನೀವು ಹೋಗ್ರಿ, ಕೊನೆ ಪಕ್ಷ ಅಷ್ಟಾದ್ರೂ ಹೇಳಿದ್ದಾರೆ, ಅಲ್ಲಿ ಹೋಗಿ ಭೇಟಿ ಆಗ್ರಿ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಅವ್ರು ಫೋನ್ ಮಾಡಿದ್ರು, ಹೇಳಿದ ಡೇಟ್ಗೆ ಅವ್ರು ಕೊಡ್ಲೂ ಇಲ್ಲ, ನಮ್ಮ ಹತ್ರ ಮಾತಾಡ್ಲೂ ಇಲ್ಲ ಅಂತ ಒಂದು ಕೆಟ್ಟ ಸರ್ಕಾರ ಇಲ್ಲಿದೆ. ಇವರಿಗೆ ಯಾರು ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನುವಂಥದ್ದಿಲ್ಲ. ನಿಮ್ಮ ಬೇಡಿಕೆ ಏನಿದೆ? ನಿಮ್ಮ ಶ್ರಮಕ್ಕೆ ತಕ್ಕ ವೇತನ ಕೊಡಬೇಕು ಅಂತ. ಅರೆ, ನಿಮ್ಮ ಶ್ರಮವೇ ಇಲ್ವಾ? ವೇತನ ಕೊಡಬೇಕು. ನಾನು ನೋಡಿದೆ, ಮೊದಲ ಪ್ರಾರಂಭವತ್ತು 6500 ರೂಪಾಯಿಯಿಂದ, ಅದಾದ್ಮೇಲೆ ಅದನ್ನ 14-15ರಲ್ಲಿ 13,500 ರೂಪಾಯಿಗೆ ಏರಿಕೆ ಆಯ್ತು. 22ರಲ್ಲಿ 20,250. ಆ 20,000ಕ್ಕೆ ಏರಿದ್ದು ನಮ್ಮ ಸರ್ಕಾರದಲ್ಲಿ. ಆದ್ರೆ ಬೇರೆಯವರೆಲ್ಲ 70,000 80,000 ತಗೊಳ್ತಿದಾರಲ್ಲ, ಅವ್ರು ಎಂತ ಪಾಠ ಮಾಡ್ತಾರ್ರಿ ಅವರು? ನೀವು ಮಾಡ್ಲಾರ್ದ ಪಾಠ ಅವ್ರು ಮಾಡ್ತಾರ? ಅಂದಮೇಲೆ ಈಗ ಸಮಾನತೆಯನ್ನು ಕೇಳೋದು ತಪ್ಪ? ನಾನು ಹೇಳ್ತೇನೆ, ವಿಶೇಷ ಚೇತನರ ಬಗ್ಗೆ ಕಾಳಜಿ ಇಟ್ಟು ನಿಮ್ಮಂತವರು ಬಂದು ಅವರಿಗೆ ಪಾಠ ಮಾಡಿ ಅವರಿಗೆ ಭವಿಷ್ಯ ರೂಪಿಸಬೇಕು ಅಂತೇಳಿ ಶ್ರಮ ಪಡ್ತಕ್ಕಂಥ ಮೊದಲು ನಿಮಗೆ ಹೆಚ್ಚು, ಅವ್ರಿಗಿಂತ ಹೆಚ್ಚು ಸಂಬಳ ಕೊಡ್ಬೇಕು.
ಕೆಲಸ ಮಾಡ್ತಾ ಇದೀನಿ ಸರ್. ಆದ್ರೆ ಈಗ ನನ್ಗೆ ಟ್ರೈನಿಂಗ್ ಮಾಡು ಅಂತ ಇರ್ತಾರೆ. ನನ್ನ ಹತ್ರ ದುಡ್ಡಿಲ್ಲ ಸರ್. 2 ಲಕ್ಷ ಕಳೆದ 25 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಅದು ನಡ್ತಾ ಈಗ ಅದು ಬರಲ್ಲ. ಮತ್ತೆ ಬೇರೆ DSMR ಕೋರ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಈಗ 2 ಲಕ್ಷ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡು ಎಲ್ಲಿಂದ ತರಿಸ್ತಾರೆ? ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಲ್ಲ ಸರ್. ನಾನು 2 ಮಕ್ಳು ಫೀಸ್ ಕಟ್ಟಿ ಮನೆಯಿಂದ ಎಲ್ಲ ನಡೆಸಿ ಇದು ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಸರ್? ಮನೆ ಹೆಂಗ್ ನಡೆಸ್ಬೇಕು? ಫೀಸ್ ಹೆಂಗ್ ಕಟ್ಬೇಕು? ಕೋರ್ಸ್ ಹೆಂಗ್ ಮಾಡ್ಬೇಕು ಸರ್? ಈಗಾಗಲೇ ನಮ್ಗೆ 48 ಏಜ್ ಆಗಿದೆ ಸರ್. ನಮ್ಗೆ 20,000 ಕೊಡ್ತಿದ್ದಾರೆ ಸರ್ ಸ್ಯಾಲ್ರಿ. ಅದು 4 ತಿಂಗಳ ಸ್ಯಾಲ್ರಿ ಬಂದಿದೆ ಸರ್. ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡುದು ಸರ್? ಈ ಸರ್ಕಾರಕ್ಕೆ ಅಷ್ಟೇ ಸರ್. ಇದು ನಮ್ಮ ಕರ್ನಾಟಕ ಸಂವಿಧಾನದ ಒಳಗಡೆನೆ ತಾನೇ ಇರೋದು. ಸಂವಿಧಾನ ಅಂದ್ಮೇಲೆ ಇಲ್ಲಿ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆಯೋ ಅದೆಲ್ಲಾ ರಾಜ್ಯಗಳು ಆ ಸಂವಿಧಾನದ ಅಂಡರಲ್ಲೇ ಬರೋದು. ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಸೌಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇಲ್ಲ ಸರ್. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದಾವೆ. ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಆ ತೀರ್ಪನ್ನು ಕೂಡ ಇವರು ತಿರಸ್ಕರಿಸಿ ನಮ್ಮನ್ನ ಈ ತರ ನಡೆಸ್ಕೊತಿದಾರಲ್ಲ. ಎಲ್ಲರಿಗೂ ಒಂದೇ ಸಂವಿಧಾನ ಅಲ್ವಾ ಸರ್? ಎಲ್ಲರಿಗೂ ಒಂದೇ ಸಂವಿಧಾನದಲ್ಲೇ ಇರೋದು. ಭಾರತ ಸಂವಿಧಾನದಲ್ಲಿ ಇರೋದು. ಇಡೀ ಭಾರತಕ್ಕೆ ಅನ್ಯಾಯ ಆದ್ರೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಯಾಕೆ ಬೇರೆ ನ್ಯಾಯ? ದೊಡ್ಡ ಒಂದು ಧೈರ್ಯವನ್ನ ಕೊಟ್ಟಿದ್ದಾರೆ. ನಮ್ಗೆ ಆನೆ ಬಲ ಬಂದಂತಾಗಿದೆ. ನಮ್ಮ ಹೋರಾಟಕ್ಕೆ ವಿರೋಧ ಪಕ್ಷದ ನಾಯಕರು ಇವತ್ತು ಬಂದು ನಿಮ್ಮೊಟ್ಟಿಗೆ ನಾನಿದ್ದೇನೆ, ನಿಮ್ಮ ಈ ಬೇಡಿಕೆಗಳಲ್ಲಿ ಕೆಲವನ್ನಾದ್ರೂ ನಾನು ಈಡೇರಿಸ್ತೇನೆ ಎಂಬ ಧೈರ್ಯ ಕೊಟ್ಟಿದ್ದಾರೆ. ಖಂಡಿತವಾಗಿ ಇದಾಗುತ್ತೆ ಎಂಬ ಭರವಸೆ ದೇವರು ನಿಮ್ಗೆ ನಿಮ್ಮ ಸೇವೆ ಮಾಡ್ಲಿಕ್ಕೆ, ನಿಮ್ಮ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅಂತ ನಾವು 2 ಸಂಘಟನೆಗಳ ಮುಖಾಂತರ ಪ್ರಾರ್ಥಿಸ್ತೇನೆ. ಅದರಲ್ಲೂ ಸನ್ಮಾನ್ಯ ಸತೀಶ್ ಸರ್ ಅವರು ಏನು ಕೋಟಿ ಹೋಗಿದ್ದಾರೆ ಮಗನ ಬಗ್ಗೆ, ಅದರ ಜೊತೆ ಕೂಡ ನಾವಿದ್ದೇವೆ ಸರ್. ಖಂಡಿತ ಸರ್, ಖಂಡಿತ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಶೇಷ ಶಿಕ್ಷಕರ ಹೋರಾಟಕ್ಕೆ, ವಿಶೇಷ ಶಿಕ್ಷಕರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ವಿಶೇಷ ಹೋರಾಟಕ್ಕೆ ದಯಮಾಡಿ Subscribe channel for latest update.